ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಮಟನ್ ಪೆಪ್ಪರ್ ಮಸಾಲ ಮಾಡೋಣ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ: 700 ಗ್ರಾಮ್ಸ್ ಮಟನ್, 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನ್ ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, ಸ್ಪೈಸಿನೆಸ್ ಜಾಸ್ತಿ ಬೇಕಿದ್ರೆ. 1/2 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 4 ಮೀಡಿಯಂ ಸೈಜ್ ಅನಿಯನ್ 4 ಮೀಡಿಯಂ ಸೈಜ್ ಅನಿಯನ್, 2 ಗ್ರೀನ್ ಚಿಲ್ಲಿ, 2 ಗ್ರೀನ್ ಚಿಲ್ಲಿ, 4 ಮೀಡಿಯಂ ಸೈಜ್ ಟೊಮ್ಯಾಟೊ, 4 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಲೀವ್ಸ್ ಚಾಪ್ಡ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಫೆನುಗ್ರಿಕ್ ಲೀವ್ಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಮೊದಲಿಗೆ ನಾವು ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ ಮತ್ತು ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು ಇದನ್ನು ನಾವು ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳುವ. ಇದೀಗ ಡ್ರೈ ರೋಸ್ಟ್ ಆಗಿದೆ, ಕಲರ್ ಚೇಂಜ್ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ, ಥಂಡ ಆಗಲಿಕ್ಕೆ ಬಿಡುವ. ಈಗ ಥಂಡಾದ ನಂತರ ನೀವು ಇದನ್ನು ಕುಟಾಣಿಯಲ್ಲಿ ಕ್ರಷ್ ಮಾಡಿದ್ರು ಓಕೆ, ಅಥವಾ ಬ್ಲೆಂಡರ್ಗೆ ಹಾಕಿ ಗರಿ ಗರಿಯಾಗಿ ಪೌಡರ್ ಮಾಡ್ಕೊಳ್ಳಿ ಇದರದ್ದು. ನಾನೀಗ ಇದನ್ನು ಡ್ರೈ ಬ್ಲೆಂಡ್ ಮಾಡ್ತೇನೆ ಗರಿ ಗರಿಯಾಗಿ. ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ಕುಕ್ಕರ್ ಬಿಸಿ ಆದ ನಂತರ 1 to 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಆನಿಯನ್ ಈರುಳ್ಳಿ ಹಾಕೊಳ್ಳುವ. ಅದರ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು, ಸಾಲ್ಟ್ ಉಪ್ಪು ಸಹ ಹಾಕೊಳ್ಳುವ 1 ಟೀ ಸ್ಪೂನ್. ಈಗ ನಾವು ಇದನ್ನು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಆನಿಯನ್ ಕಲರ್ ಚೇಂಜ್ ಪಿಂಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡೋದು ಬೇಡ, ಪಿಂಕ್ ಆದರೆ ಸಾಕು. ಈಗ ಇಲ್ಲಿ ಈರುಳ್ಳಿ ಆನಿಯನ್ ಪಿಂಕ್ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳುವ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು, ರಾ ಸ್ಮೆಲ್ ಹಸಿ ವಾಸನೆ ಹೋಗೋ ತನಕ ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಸಾಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆಗಿದೆ. ಈಗ ನಾವು ಕ್ಲೀನ್ ಮಾಡಿದ ಮಟನ್ ಹಾಕೊಳ್ಳುವ. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಮಟನ್ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಮಟನ್ ಕಲರ್ ಚೇಂಜ್ ಆಗಿದೆ, ಸಾಕು. ಈಗ ನಾವು ಟೊಮ್ಯಾಟೊ ಹಾಕೊಳ್ಳುವ. ಅದರ ಜೊತೆನೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು. ಇದು ನಾವು ಲಾಸ್ಟ್ ಗಾರ್ನಿಷ್ಗೆ ಇಡುವ. ಈಗ ಟೊಮೆಟೊ ಸಹ ಮಟನ್ ಜೊತೆ ಒಳ್ಳೆ ರೀತಿ ಸಾಫ್ಟ್ ಆಗಬೇಕು, ಮ್ಯಾಶ್ ಆಗಬೇಕು. ಇದನ್ನು ಸಹ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು 1 to 2 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಬೋದು ನೋಡಿಕೊಂಡು. ನಾನೀಗ ಹಾಕ್ತಾ ಇಲ್ಲ. ಟರ್ಮರಿಕ್ ಅರಸಿನ ಹಾಕೊಳ್ಳುವ. ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗಿದೆ, ಸಾಕು. ಈಗ ನಾವು ಮಾಡಿಟ್ಟಂತ ಕೊರಿಯಾಂಡರ್ ಸೀಡ್ ಮತ್ತೆ ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು ಮತ್ತೆ ಕೊತ್ತಂಬರಿ ಪೌಡರ್ ಅನ್ನು ಹಾಕೊಳ್ಳುವ. ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು 1 ಮಿನಿಟ್ ಮಟನ್ ಒಟ್ಟಿಗೆ ಮಸಾಲವನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಅರ್ಧ ಕಪ್ನಷ್ಟು ವಾಟರ್ ನೀರು ಸೇರಿಸ್ಕೊಳ್ಳುವ, ಜಾಸ್ತಿ ಬೇಡ. ಇದರ ಗ್ರೇವಿ ತಿಕ್ಕಿದ್ರೆ ರುಚಿ. ಈಗ ನಾವು ಕುಕ್ಕರ್ನ ಬಾಯಿ ಮುಚ್ಕೊಳ್ಳುವ. ಮೀಡಿಯಂ ಟು ಹೈ ಫ್ಲೇಮಲ್ಲಿ 5 to 6 ವಿಸಿಲ್ ಕೊಟ್ಟರೆ ಸಾಕು.
ಮಟನ್ ಸ್ಟೀಮ್ ರಿಲೀಸ್ ಆಗಿದೆ. ಒಳ್ಳೆ ರೀತಿ ಮಟನ್ ಸಾಫ್ಟ್ ಆಗಿ ಬೆಂದಿದೆ, ಸಾಕು. ಈಗ ನಾವು ಇದಕ್ಕೆ ಗರಂ ಮಸಾಲ ಪೌಡರ್ ಮತ್ತೆ ಕಸೂರಿ ಮೆಥಿ ಫೆನುಗ್ರಿಕ್ ಲೀವ್ಸ್ ಹಾಕೊಳ್ಳುವ. ಈಗ ಫ್ಲೇಮ್ ಮೀಡಿಯಂ ಟು ಹೈ ಇಟ್ಕೊಂಡು ಇದನ್ನು ಸ್ವಲ್ಪ ದಪ್ಪಾಗಲಿಕ್ಕೆ ಬಿಡಿ ಗ್ರೇವಿಯನ್ನು. ನಮ್ಮ ಮಟನ್ ಪೆಪ್ಪರ್ ಮಸಾಲ ರೆಡಿ ಆಗಿದೆ. ಬನ್ನಿ ಸರ್ವ್ ಮಾಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.